ಬೆಂಗಳೂರು ಜಿಬಿಎ ಪ್ರಾಧಿಕಾರ ಏನಿದೆ, ಈ ಒಂದು ಜಿಬಿಎ ಪ್ರಾಧಿಕಾರ ಬೆಂಗಳೂರಿನಲ್ಲಿ ಒಂದು ಶ್ರೀಮಂತ ನಗರ ಪಾಲಿಕೆ. ಅದರಲ್ಲೂ ಸಹ ಬೆಂಗಳೂರಿನ ಜಿಬಿಯಲ್ಲಿ ಟೌನ್ಶಿಪ್ ಪ್ಲಾನಿಂಗ್ ಅಂತ ಏನಿದೆ, ಈ ಒಂದು ವಿಭಾಗದಲ್ಲಿ ಸಾಕಷ್ಟು ಒಂದು ಹಣದ ವ್ಯವಹಾರ ಕೂಡ ನಡೀತದೆ. ಅದ್ರ ಜೊತೆಯಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಕೂಡ ಒಂದು ಟೌನ್ ಪ್ಲಾನಿಂಗ್ ಅಂತಕ್ಕಂಥ ತುಂಬಾ ಮುಖ್ಯ ಆಗ್ತದೆ. ಆದ್ರೆ ಈ ಟೌನ್ ಪ್ಲಾನಿಂಗ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಭಾಗಿಯಾಗಿದ್ರೆ ಯಾವ ರೀತಿ ಇರ್ತದೆ? ಸೊ ಇದು ಬೆಂಗಳೂರಿನ ಸೆಂಟ್ರಲ್ ಅಂತಂದ್ರೆ ಟೌನ್ ಪ್ಲಾನಿಂಗ್ ಏನಿದೆ, ಈ ಒಂದು ಟೌನ್ ಪ್ಲಾನಿಂಗ್ ವಿಭಾಗದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಗಳು. ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಬಿಲ್ಡರ್ಗಳು ನಮ್ಮ ಜನತಾ ಟಿವಿ ಬಳಿ ಬಂದು ಅವರ ತಮ್ಮ ಅಳನನ್ನು ಸಹ ತೋಡ್ಕೊಂಡಿರ್ತಾರೆ. ನಾನೀಗ ಟೌನ್ ಪ್ಲಾನಿಂಗ್ ಕಚೇರಿ ಹತ್ರ ಇದೆ, ನೀವು ನೋಡ್ತಾ ಇರೋದು ಇದು ಬೆಂಗಳೂರಿನ ಅಂದ್ರೆ ಜಿಬಿಯ ಸೆಂಟ್ರಲ್ ಇರ್ತಕ್ಕಂಥ ಪ್ರಮುಖ ಟೌನ್ ಪ್ಲಾನಿಂಗ್ ಕಚೇರಿ ಏನಿದೆ ಅದು ಇಲ್ಲಿರ್ತಕ್ಕಂಥದ್ದು. ನೋಡ್ತಾ ಇರಬಹುದು, ಇದಕ್ಕೆ ಅಪರ ನಿರ್ದೇಶಕರಾಗಿ ಗಿರೀಶ್ ಅವರು ಇರ್ತಕ್ಕಂಥದ್ದು. ಅಂದ್ರೆ ಗಿರೀಶ್ ಅವ್ರ ಬಗ್ಗೆ ಕೂಡ ಸಾಕಷ್ಟು ಆರೋಪಗಳು ಸಹ ಕೇಳಿ ಬರ್ತದೆ. ಬೆಂಗಳೂರಿನಲ್ಲಿ 5 ನಗರ ಪಾಲಿಕೆಗಳಿವೆ, ಅಂದ್ರೆ ಸೆಂಟ್ರಲ್, ವೆಸ್ಟ್, ನಾರ್ತ್, ಸೌತ್, ಈಗ 5 ಪಾಲಿಕೆಗಳಿದೆ. 5 ಪಾಲಿಕೆಗಳು ಕೂಡ 3 ಪಾಲಿಕೆಗಳಲ್ಲಿ ಅಂದ್ರೆ 3 ಕಾರ್ಪೊರೇಷನ್ಗೆ ಗಿರೀಶ್ ಅವರೇ ಇಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಪ್ರತಿಯೊಂದು ಪಾಲಿಕೆ ಕೂಡ ಒಬ್ಬೊಬ್ಬರು ಇರಬೇಕಾಗಿತ್ತು, ಆದ್ರೆ ಇವರೇ ಕೂಡ ಇರ್ತಕ್ಕಂಥ. ಜೊತೆಗೆ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ, ಈ ಹಿಂದೆ ಎಲ್ಲ ಕೂಡ ಟೌನ್ ಪ್ಲಾನಿಂಗ್ ಅಂತ ಸಂದರ್ಭದಲ್ಲಿ ಬಿಲ್ಡರ್ಗಳು ಬಂದು ಯಾವುದೇ ಒಂದು ಅನುಮತಿಯನ್ನು ಇರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಒಂದು ಫೈಲನ್ನು ಮೂವ್ ಮಾಡಿಸ್ಬೇಕಂತಂದ್ರೂ ಕೂಡ ನೇರವಾಗಿ ಅಧಿಕಾರಿಗಳು ಮಾಡಬೇಕಾಯಿತು. ಅದ್ರ ಜೊತೆಲಿ ಇತ್ತೀಚೆಗೆ ಎಲ್ಲ ದಲ್ಲಾಳಿಗಳ ಒಂದು ಆರ್ಭಟ ಕೂಡ ಜಾಸ್ತಿ ಆಗಿತ್ತು, ಮತ್ತೆ ಬಿಲ್ಡರ್ಗಳು ಕೂಡ ಸಾಕಷ್ಟು ಅಲ್ಲೇನೆ ಒಂದಷ್ಟು ತಮ್ಮ ನೋವನ್ನು ಕೂಡ ತೋಡ್ಕೊಂಡಿದ್ರು. ಆದ್ರೆ ಈಗ ಏನಂತಂದ್ರೆ ದಲ್ಲಾಳಿಗಳೆಲ್ಲ ಹೋಗಿ ಈಗ ಅಧಿಕಾರಿಗಳು ನೇರವಾಗಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇಳ್ಕೊಂಡಿರ್ತಕ್ಕಂಥ. ಅದ್ರಲ್ಲಿ ಸಹ 5 ಟೇಬಲ್ಗಳೇನಿದೆ, ಒಂದು 5 ಟೇಬಲ್ಗಳಿಗೂ ಸಹ ಪ್ರತಿಯೊಂದು ಟೇಬಲ್ಗೂ ಇಂತಿಷ್ಟ ಹಣ ಅಂತ ಹೋಗ್ಬೇಕು. ಹಣ ಅಂತ ಹೋದಂಥ ಸಂದರ್ಭದಲ್ಲಿ ಮಾತ್ರ ಏನು ಇಲ್ಲಿನ ಫೈಲ್ಗಳು ಮೂವ್ ಆಗ್ತವೆ, ಇಲ್ಲ ಅಂತಂದ್ರೆ ಇದೇ ರೀತಿಯಾಗಿ ಇಲ್ಲೇ ಆಗ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಒಬ್ಬರು ಅಧಿಕಾರಿ ಇದ್ದಾರೆ, ಒಬ್ಬ ಅಧಿಕಾರಿ ಏನಿದ್ದಾರೆ, ಇವರಿಗೆ ಪ್ರಮುಖವಾಗಿ ಇಂತಿಷ್ಟು ಹಣ ಅಂತ ಅವ್ರಿಗೆ ಸಂದಾಯ ಆದ್ರೆ ಮಾತ್ರ ಒಂದು ಫೈಲ್ ಅಂತ ಮೂವ್ ಆಗ್ತದೆ. ಜೊತೆಗೆ ಈ ಬಗ್ಗೆ ಎಲ್ಲಾನು ಸಹ ಇಲ್ಲಿನ ನಿರ್ದೇಶಕರು ಕೂಡ ಗೊತ್ತಿದ್ರು ಕೂಡ ಯಾವುದೇ ರೀತಿಯಾದಂಥ ಮಾತುಕತೆ ಇರ್ಬೋದು, ಯಾವುದೇ ಒಂದು ರಿಯಾಕ್ಷನ್ ಅನ್ನು ಕೊಡದೆ ಮೌನವನ್ನು ವಹಿಸಿರ್ತಕ್ಕಂಥ. ಅಂದ್ರೆ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಅಂತ ಬಂದಂಥ ಸಂದರ್ಭದಲ್ಲಿ ಅಂದ್ರೆ ಟೌನ್ ಪ್ಲಾನಿಂಗ್ ಅಂತ ಏನೇನು ನಗರ ಯೋಜನೆ ಏನಿದೆ ಅದೊಂದು ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ಆದ್ರೆ ಇವರೇ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಾಲ್ಗೊಂಡು ಪ್ರತಿಯೊಂದು ಫೈಲ್ ಮೂವ್ ಮಾಡೋದಕ್ಕೂ ಒಂದಷ್ಟು ಇಂತಿಷ್ಟು ಹಣವನ್ನು ತೆಗೆದುಕೊಂಡು ಯಾವುದೇ ರೀತಿಯಾದಂಥ ಅವ್ರಿಗೆ ಕೆಲಸಗಳನ್ನು ಮಾಡೋದಕ್ಕೆ ಮುಂದೆ ಬಿಡದೆ ಅವರನ್ನ ಎಲ್ಲ ಒಂದು ಕಡೆ ಆ ಬಿಲ್ಡರ್ಗಳನ್ನ ವಿಕೋಪಕ್ಕೆ ತಳ್ತಾ ಇರ್ತಕ್ಕಂಥದ್ದು. ಅಂತಂದ್ರೆ ಪ್ರತಿಯೊಂದು ಬಿಲ್ಡಿಂಗ್ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇವರು ಏನು ಕೆಲಸ ಏನಿದೆ ಇವ್ರ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾಗಿ ಒಂದು ಲಂಚ ಅವತಾರಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಗೆ ಇವರೇ ಒಂದು ಕಳಂಕವನ್ನು ತರ್ತಾ ಇರ್ತಕ್ಕಂಥ. ಜೊತೆಗೆ ಇಲ್ಲಿನ ಬಿಲ್ಡರ್ಗಳು ಕೂಡ ಸಾಕಷ್ಟು ರೀತಿಯಂತ ತಮ್ಮ ವೇದನೆಯನ್ನು ತೋಡ್ಕೊಂಡಿರ್ತಾರೆ. ಯಾಕಂದ್ರೆ ಇದು ಬೇಕಾದಂತ ಎಲ್ಲಾ ರೀತಿಯಾದ ದಾಖಲೆಗಳು ಕೂಡ ನಮ್ಮ ಹತ್ರ ಇರ್ತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ 5 ಟೇಬಲ್ಗಳು ಏನಿದೆ, ಆ ಒಂದು 5 ಟೇಬಲ್ಗಳಿಗೆ ಇಂತಿಷ್ಟು ಹಣ ಅಂತ ಹೋದಾಗ ಇಲ್ಲಿನ ಫೈಲ್ಗಳು ಮೂವ್ ಆಗಿ ಅಂದ್ರೆ ಬಿಲ್ಡರ್ಗಳಿಗೆ ಏನೆಲ್ಲ ಕೆಲಸಕ್ಕೆ ಮುಂದಾಗಬೇಕು ಅದಕ್ಕೆ ಒಂದು ಅನುಮತಿ ಸಿಗ್ತದೆ. ಒಂದು ವೇಳೆ ಇವ್ರು ಏನಾದ್ರು ಹಣವನ್ನೇನು ಕೊಟ್ಟಿಲ್ಲ ಅಂತಂದಾಗ ಆ ಫೈಲ್ಗಳು ಕೂಡ ಅಲ್ಲೇ ಇರ್ತದೆ. ಜೊತೆಗೆ ಬೆಂಗಳೂರಿಗೆ ಇರ್ತಕ್ಕಂಥ ಒಂದಷ್ಟು ಅಧಿಕಾರಿಗಳೇನಿದ್ದಾರೆ ಇಲ್ಲಿ ಪ್ರಮುಖವಾಗಿ ಏನಂತ DCM ಅವರ ಹೆಸರನ್ನು ಸಹ ಬಳಸ್ಕೊಂತ ಇರ್ತಕ್ಕಂಥ. ಯಾಕಂತಂದ್ರೆ ಆ ಟೌನ್ ಪ್ಲಾನಿಂಗ್ ಅಂತ ಬಂದ ಸಂದರ್ಭದಲ್ಲಿ ಬೆಂಗಳೂರಿನ ಸಚಿವರಾಗಿ ಇವರು DCM ಅವರು ಇರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನ ಅಭಿವೃದ್ಧಿ ಏನಿದೆ ಸಂಪೂರ್ಣವಾಗಿ ಅವರ ಒಂದು ಅಂಡರ್ ಅಲ್ಲಿ ಕೂಡ ಬರ್ತದೆ. ಆದ್ರೆ ಇವ್ರು ನೇರವಾಗಿ ಅವರ ಒಂದು ಹೆಸರನ್ನು ಬಳಸ್ಕೊಂತ ಇರ್ತಕ್ಕಂಥ. ಇಂತಿಷ್ಟು ಹಣ ಅವ್ರಿಗೂ ಸಹ ಹೋಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಯಾಕಂದ್ರೆ DCM ಅವರು ಯಾವುದೇ ರೀತಿಯಾಗಿ ಈ ರೀತಿಯಂತ ಕಾರ್ಯಗಳು ಭಾಗಿಯಾಗುವುದಿಲ್ಲ. ಆದ್ರೆ ಇಲ್ಲಿನ ಅಧಿಕಾರಿಗಳು ಅವರ ಹೆಸರನ್ನು ಬಳಸ್ಕೊಂಡು ಅವ್ರ ಹೆಸರಿಗೆ ಕಳಂಕವನ್ನು ತರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಬೇಕು ಆ ಒಂದು ಅಭಿವೃದ್ಧಿ ಕಾರ್ಯಗಳು ಇಲ್ಲಿನ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಮುನ್ನುಡಿ ಬರೀತಾರೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಒಂದಷ್ಟು ಹಣವನ್ನು ತೆಗೆದುಕೊಂಡು ಇಲ್ಲಿನ ಬಿಲ್ಡರ್ಗಳೇನಿದ್ದಾರೆ ಬಿಲ್ಡರ್ಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಅಧಿಕಾರಿಗಳು ನೇರವಾಗಿ ಒಂದು ಲಂಚಾವತಾರ ಕೇಳ್ತಿರ್ತಾರೆ. ಅದ್ರ ಪ್ರಮುಖವಾಗಿ ಇಲ್ಲಿ ಒಬ್ಬ ಅಧಿಕಾರಿ ಏನಿದ್ದಾರೆ ಅವ್ರಿಗೆ ಇಂತಿಷ್ಟು ಹಣ ಅಂತೂ ಹೋಗಿಲ್ಲ ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಯಾವುದೇ ಒಂದು ಫೈಲನ್ನು ಮೂವ್ ಮಾಡೋದಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಆರೋಪಗಳು ಸಹ ಅವ್ರ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಕೂಡ ಜನತಾ ಟಿವಿ ಬಳಿ ಲಭ್ಯ ಇರ್ತಕ್ಕಂಥ. ಜೊತೆಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಬೇಕಾಯ್ತು. ಅವರು ಕೂಡ ಯಾವುದೇ ರೀತಿಯಂತ ಕ್ರಮವನ್ನು ಕೈಗೊಳ್ಳದೆ ಇರ್ತಕ್ಕಂಥ. ಎಲ್ಲೊಂದ್ ಕಡೆ ಟೌನ್ ಪ್ಲಾನಿಂಗ್ ಇಲ್ಲ ಇವೇನು ವಿಭಾಗ ಏನಿದೆ ಎಲ್ಲ ಸಂಪೂರ್ಣವಾಗಿ ಒಂದು ಲಂಚಾವತಾರ ಇರ್ಬೋದು, ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರ್ತಕ್ಕಂಥದ್ದು ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್ ಯಲವೈಗಳು, ಜನತಾ ಟಿವಿ.